ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿಬಿಜಿ ರಾಮ್ಜಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 20 ವರ್ಷಗಳ ಹಿಂದೆ ನರೇಗಾ ಯೋಜನೆಯನ್ನ ಕಾಂಗ್ರೆಸ್ ಜಾರಿಗೆ ತಂದಿತ್ತು. ಆದರೆ ಈ ಯೋಜನೆಯ ಕೆಲವು ಲೋಪದೋಷವನ್ನ ತಿದ್ದುಪಡಿ ಮಾಡಿ 100 ದಿನದ ಕೆಲಸದ ಬದಲು 125 ದಿನಕ್ಕೆ ಹೆಚ್ಚಿಸಿ ಇದನ್ನ ಜಾರಿ ಮಾಡಲಾಗಿದೆ. ಆದರೆ ರಾಜ್ಯದಲ್ಲಿ ಸಂಪೂರ್ಣ ಭ್ರಷ್ಟಾಚಾರದ ಸರಮಾಲೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ತನ್ನ ಚಾಲೆಯನ್ನ ಮುಂದುವರೆಸಿದೆ ಅಂತ ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದ್ದಾರೆ. ಪಟ್ಟಣದ ಪಕ್ಷದ ಕಾರ್ಯಾಲಯದಲ್ಲಿ ಸೋಮವಾರ ಹಮ್ಮಿಕೊಂಡ ವಿಬಿಜಿ ರಾಮ್ಜಿ ಯೋಜನೆ ವಿಕಸಿತ ಭಾರತ ನಿರ್ಮಾಣದ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನರೇಗಾದ ಮೂಲ ವೇತನಕ್ಕೆ 20 ರೂಪಾಯಿ ಹೆಚ್ಚಿಸಲಾಗಿದೆ. ಆ ಮೂಲಕ ವಿಕಸಿತ ಭಾರತ 2047ಕ್ಕೆ ಭದ್ರ ಅಡಿಪಾಯ ಹಾಕಲಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಯೋಜನೆ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿ ಹರಡೋದ್ರ ಮೂಲಕ ಅಪಪ್ರಚಾರ ಮಾಡ್ತಾ ಇದೆ. ಆದರೆ ದೇಶದ ಜನ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಜನರನ್ನ ತಪ್ಪು ದಾರಿಗೆ ಎಳೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ತಾಲೂಕಲ್ಲಿ ಸೂರ್ಯ ನನ್ನಿಂದಲೇ ಉದಯಿಸಿದ, ನನ್ನಿಂದಲೇ ಬೆಳಗಾಯಿತು, ಅಭಿವೃದ್ಧಿಗಳಾದವು ಎನ್ನುವುದು ಶೋಭೆ ತರುವಂತದ್ದಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಕಳೆದ ಅವಧಿಯಲ್ಲಿ ನಾವು ಮಾಡಿದ ಕೆಲಸ ಕಾರ್ಯಗಳು ತಾಲೂಕಿನ ಜನರೇ ಉತ್ತರ. ನಿಮ್ಮ ಸರ್ಟಿಫಿಕೇಟ್ ಅವಶ್ಯಕತೆ ಬೇಕಿಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಇಲಾಖೆ ಮೂಲಕ ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರ ಶಾಶ್ವತವಲ್ಲ. ಇದಕ್ಕೆ ಜನ ಮುಂದಿನ ದಿನದಲ್ಲಿ ತಕ್ಕ ಉತ್ತರ ಕೊಡುತ್ತಾರೆ ಅಂತ ಶಾಸಕರ ಹೆಸರು ಹೇಳದೆ ಗುಡುಕಿದ್ರು. ಆಗ ಇವತ್ತು ಕಾಂಗ್ರೆಸ್ನವರಿಗೆ ಈ ನರೇಗಾದ ತಿದ್ದುಪಡಿ ಯೋಜನೆಯ ಬಗ್ಗೆ ಇಡೀ ರಾಜ್ಯಾದ್ಯಂತ ಇವರು ಇರದ 3 ರಾಜ್ಯದಾಗ ಒಂದು ಪಕ್ಕದ ಆಂಧ್ರ, ಕರ್ನಾಟಕ ಮತ್ತು ಹಿಮಾಲಯ ಪ್ರದೇಶ ಎಲ್ಲೂ ಇಲ್ಲ. ಉತ್ತರ ಭಾರತದಲ್ಲಿ ಈಗಾಗಲೇ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಅನೇಕ ರಾಜ್ಯಗಳು ಮುಂದುವರೆದವು. ಹಿಂದೆ ಇತ್ತು ನರೇಗಾ ಬಗ್ಗೆ ಯಾವ ರೀತಿ ಇತ್ತು ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ. ನಮ್ಮಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಕಂಡಿದ್ದೀವಿ. ಕೋಟಿ ಗಂಟೆ ಒಬ್ಬೊಬ್ಬ ವ್ಯಕ್ತಿ ಈ ಯೋಜನೆಯಲ್ಲಿ ಎತ್ತಿದ್ದನ್ನ ನಾವೆಲ್ಲರೂ ಕೇಳಿವಿ, ಕಂಡಿವಿ. ಅವರು ಇವತ್ತು ನಮ್ಮ ಕಣ್ಮುಂದನೇ ಅದ. ಈ ರೀತಿ ಸಾಮಾನ್ಯ ಜನರ ತೆರಿಗೆಯ ದುಡ್ಡನ್ನ ಯಾವುದೋ ಒಬ್ಬ ವ್ಯಕ್ತಿಯ ಕಿಸೆಗೆ ಹೋಗೋದು ಇವತ್ತು ನೋಡ್ಕೊಂತ ಸುಮ್ಮನೆ ಕುಂದ್ರಕ್ಕೆ ಆಗುತ್ತಾ? ಆಗಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪಾರದರ್ಶಕವಾಗಿರಬೇಕು. ಪ್ರತಿಯೊಂದು ತೆರಿಗೆಯ ದುಡ್ಡು ಅರ್ಥಪೂರ್ಣವಾಗಿ ವ್ಯಯ ಆಗಬೇಕು, ಆಸ್ತಿ ನಿರ್ಮಾಣ ಆಗಬೇಕು, ಕೈಗೆ ಕೆಲಸ ಸಿಗಬೇಕು. ಇದು ಯೋಜನೆಯ ಇವತ್ತು ಉದ್ದೇಶ. ಈ ಉದ್ದೇಶವನ್ನು ಇಟ್ಕೊಂಡು ಸಾಕಷ್ಟು ಅಪಾಯ ಆದಂತ ನಾವೆಲ್ಲ ಹೇಳಿದ್ವಿ. ಸಿಎಜಿ ಆಡಿಟ್ ರಿಪೋರ್ಟ್ ನಲ್ಲಿ ಬಂದಿರ್ತಕ್ಕಂಥದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮಾರು 24 ಕೋಟಿಯನ್ನ ಮರುಪಾವತಿಯನ್ನ ಮಾಡಲಿಕ್ಕೆ ಕ್ರಮ ತಗೊಳ್ಳಿ ಅಂತೇಳಿ ಸಿಎ ಆಡಿಟ್ ವರದಿ ಹೇಳಿದ್ರು. ಆದ್ರೆ ಈ ರಾಜ್ಯ ಸರ್ಕಾರದವರು ಅದನ್ನು ಕಣ್ಣು ತೆಗೆದು ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರೆ ಅವರ ಜವಾಬ್ದಾರಿ ಅಂದ್ರೆ ಕರ್ನಾಟಕದಿಂದ ಸರ್ಕಾರದಿಂದ ಇದಕ್ಕೆ ದುಡ್ಡು ಆಗ್ತಕ್ಕಂಥ ಪ್ರಶ್ನೆನೇ ಇದ್ದಿಲ್ಲ. ಇಲ್ಲಿಯವರೆಗೂ ಮನ್ರೇಗಾ ಯೋಜನೆಯಲ್ಲಿ ದುಡ್ಡು ಕೇಂದ್ರ ಅವಕಾಶಗಳು ಹೆಚ್ಚಾಗವು. ನಮ್ಮ ಗ್ರಾಮೀಣ ಭಾಗದಲ್ಲಿ ನಮಗೆ ನಿರ್ಮಾಣ ಮಾಡಿಕೊಳ್ಳಕ್ಕೆ ಇವತ್ತು ನಮಗೆ ಅವಕಾಶ ಆಗ್ಯಾವು. ಇವತ್ತು ಹೇಳ್ತಾರೆ ಕಾಂಗ್ರೆಸ್ ನಮಗೆ ಎಲ್ಲೋ ಕೇಂದ್ರೀಕೃತ ಆಗ್ಯದ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೇಕು ಅಂದ್ರೆ ಸ್ವಾಮಿ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಾಗಿಲ್ಲ. ಈ ಯೋಜನೆಯನ್ನ ಕ್ರಮ ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲೇ ನಿರ್ಣಯ ಆಗುತ್ತಾ? ಪಂಚಾಯತಿ ವ್ಯಾಪ್ತಿಗೆ ಕಡಿವಾಣ ಇದ್ದಿಲ್ಲ ಎಂದಾಗ ಇವತ್ತು ನೀವು ಕೂಡ ಜವಾಬ್ದಾರಿ ಅಂತೇಳಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಇವರು ಎಲ್ಲರೂ ಕೂಡ ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ನಿಯಮವನ್ನ ಪಾಲನೆ ಮಾಡಿದ್ರೆ ನೀವು ಹೊಣೆಗಾರರು ಅಂತ ಹೇಳಿದ್ದು ತಪ್ಪ ನೀವೇ ಹೇಳಿ. ಎಲ್ಲರೂ ನೀವು ಹೊಣೆಗಾರರು ಅಂತ ಹೇಳಿ ಇವತ್ತು ಈ ಕಾನೂನಲ್ಲಿ ನಿಯಮವನ್ನು ಮಾಡಿದಾಗ ಇವರಿಗೆ ಪದ್ಧತಿ ಇವತ್ತು ಕಷ್ಟ ಕಾಂಗ್ರೆಸ್ನವರಿಗೆ. ಅದಕ್ಕೆ ಈ ನಿಯಮದೊಳಗೆ ಸಾಕಷ್ಟು ಅನುಕೂಲತೆಗಳನ್ನ ಕೊಟ್ಟು ಹಿಂದಿಗೆ ಇವರು ಹೇಳ್ತಾರೆ. ಹಿಂದಿಗೆ 2011ರಲ್ಲಿ ಬಹುಶಃ 5-6ರಲ್ಲಿ ಪ್ರಾರಂಭವಾದಂತ ಈ ಯೋಜನೆ 2011ರಲ್ಲಿ 40,000 ಕೋಟಿ ಇದ್ದದನ್ನ 33,000 ಕೋಟಿ ಕಡಿಮೆ ಮಾಡಿದರು. ಇದೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮಾಡ್ತಾರ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು
ಇವತ್ತು 75 ಕೋಟಿಗೆ ಇವತ್ತು ಹೋದವರು 75,000 ಕೋಟಿ 75 ಅಲ್ಲ 75,000 ಕೋಟಿಗೆ ಈ ಹೊಸ ಇವತ್ತೇನಂದ್ರೆ ವಿಕಸಿತ ವರ್ಗ ರೋಜಗಾರ ಜೀವಿಕಾ ಮಿಷನ್ ಗ್ಯಾರಂಟಿ ಯೋಜನೆಯಲ್ಲಿ 2,80,000 ಕೋಟಿಯನ್ನ ಇವತ್ತು ಕೇಂದ್ರ ಸರ್ಕಾರ ಮೀಸಲಿಟ್ಟಿದ್ರೆ ಇವತ್ತು ಹಿಂದಿರಿಗಿದ್ದು ಎಷ್ಟು ಪಟ್ಟು ಹೆಚ್ಚಾಗ್ತು ಅನ್ನೋದನ್ನ ನಾವು ತಿಳಿಸಿ ಹೇಳಬೇಕಾಗತ್ತೆ. ಇದನ್ನ ಹೇಳೋದಿಲ್ಲ ಕಾಂಗ್ರೆಸ್ ಇವನ್ ಯಾವುದೂ ಹೇಳೋದಿಲ್ಲ, ಬರೇ ಬೇರೆಯವರು ಎರಡು ವಿಚಾರ ಇಟ್ಕೊಂಡು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ಇವತ್ತು ಹೊಂಟಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ನಾವು ಮುಖ್ಯವಾಗಿ ಮೂರ ಇಟ್ಕೊಳ್ಳೋಣ. ಇವತ್ತು ಎಂದಕ್ಕೂ ಕೊಟ್ಟಿರೋದಕ್ಕಿಂತಲೂ ಈಗ ದುಡ್ಡು ಜಾಸ್ತಿ, ದಿವಸಗಳು ಜಾಸ್ತಿ, ಮತ್ತ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣನೂ ಕೂಡ 75,000 ಕೋಟಿ ಈ ವರ್ಷ ಕೊಟ್ಟಿದ್ರೆ ಮುಂದಿನ ವರ್ಷ 2,80,000 ಕೋಟಿಯನ್ನ ಇಡೀ ರಾಷ್ಟ್ರದಲ್ಲಿ ಇದಕ್ಕಾಗಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಇಟ್ಟಿದ್ದನ್ನ ಇವತ್ತು ನಾವು ಹೇಳಬೇಕಾಗಿದೆ. ಕಾಂಗ್ರೆಸ್ ಅವರು ಅನಾವಶ್ಯಕವಾಗಿ ಇವತ್ತು ಯಾಕಂದ್ರೆ ಯಾವ ಅಭಿವೃದ್ಧಿ ಕೆಲಸ ಮಾಡಕ ಅವರಲ್ಲಿ ಕೈಗೆ ಕೆಲಸ ಇಲ್ಲ. ಯಾಕೆ ಕೈಗೆ ಕೆಲಸ ಇಲ್ಲ ಅಂದ್ರೆ ಖಜಾನೆ ಒಳಗೆ ದುಡ್ಡಿಲ್ಲ. ನಾವು ಮಕ್ಕಳ ದುಡ್ಡಿರ್ತಾನೆ ಏನಾದ್ರೂ ಹೊಸ ಕೆಲಸ ಮಾಡಕ್ ಆಗೋದು. ಮನೆ ದುಡ್ಡಿದ್ರೆ ಹೊಸ ಕೆಲಸ ಮಾಡಲಿಕ್ಕೆ ಇವತ್ತು ಆಗ್ತಾ ಆದ್ರ ಹೊಸ ಕೆಲಸಗಳನ್ನ ಜನರಿಗೆ ಕೊಡ್ಲಿಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಇವರ ಹತ್ರ ಹಣದ ಕೊರತೆ ಇರೋದ್ರಿಂದ ಇವತ್ತು ಈ ಕುಂಟು ನೆಪವನ್ನು ಇನ್ನು ಒಡ್ಡಿ ಇವತ್ತು ದಾರಿ ತಪ್ಪತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡೋದನ್ನ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೆ ಬಂದವಳೆ ನಾವು ಜಾಗೃತರಾಗಬೇಕಾಗುತ್ತೆ. ನಾವು ಈ ಯೋಜನೆ ಬಗ್ಗೆ ತಿಳ್ಕೊಂಡು ಗ್ರಾಮೀಣ ಭಾಗದ ಪ್ರತಿಯೊಬ್ಬ ನಮ್ಮ ರೋಜಗಾರದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಇದನ್ನ ತಿಳಿಸಿ ಹೇಳಿದಾಗ ಮಾತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗುತ್ತೆ. ಇವತ್ತು ನಾವು ಹಂಗ ಅವ್ರು ಯಾರೋ ಸುಳ್ಳು ಹೇಗೆ ಹೋಗ್ತಾರಂತ ನಾವೆಲ್ಲರೂ ಸುಮ್ಮನೆ ಕೂತ್ಕೊಳ್ಳೋದು. ಈಗ ಈರಣ್ಣ ಹೇಳುದು ರಾಯರೆಡ್ಡಿ ಅವ್ರು ಹೆಂಗ ಸುಳ್ಳ ಪ್ರಚಾರ ಮಾಡ್ತಾರ ಅನ್ನೋದು. ಎಲ್ಲರೂ ನಾನೇ ಮಾಡಿನಿ ಅಂತ ಹೇಳ್ತಾರೆ. ಮೊನ್ನೆ ವೀರಾಪುರದಾಗ ಹೇಳಿದ್ರಂತೆ ಎಲ್ಲರೂ ನಾನೇ ಮಾಡಿನ ಅಲ್ಲಿ ಹೇಳಿದ್ರಂತ ಒಬ್ಬತ್ತು ಕಾರ್ಯಕರ್ತ. ಇದು ಜನಸಂಪರ್ಕ ಸಭೆಯಿಂದ ನಾವು ಬಂದಿವಿ. ಇಲ್ಲ ಅಂದ್ರೆ ನಿಮ್ ಕಾಂಗ್ರೆಸ್ ಕಾರ್ಯಕ್ರಮ ಆಗಿದ್ರೆ ಬರ್ತಿದ್ದಿಲ್ಲ. ಇವತ್ತು ಊರಾಗ ಏನು ಕೊರತೆ ಆಗೈತೆ ಅಂತ ಬಂದಿದೀವಿ. ಹಿಂದಿನ ಸರ್ಕಾರದೊಳಗೆ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಾರ, ಅವು ಎಲ್ಲವೂ ಅರ್ಧ ಆಗ್ಯಾವು. ನೀವು ಕಾಂಟ್ರಾಕ್ಟರ್ ದುಡ್ಡು ಕೊಂಡಾದಾಗ ಇವತ್ತು ಎಲ್ಲವೂ ನೆನೆಗುದಿ ಬಿದ್ದು ಎಲ್ಲವೂ ಇವತ್ತು ಹಾಳು ಹಂಪೆ ಆಗತ್ತೆ. ನಿಮ್ಮ ಕಾಲಾವಧಿಯಲ್ಲಿ ನಿಮ್ಮ ಆಡಳಿತದಲ್ಲಿ ಇದನ್ನು ನೆನಪು ಮಾಡಕ್ ಬಂದೀವಿ ಅಂತ ಹೇಳಿದ್ರು. ಇನ್ನು ಏನು ಹೇಳ್ಬೇಕಪ್ಪ ಇವ್ರಿಗೆ? ಅದಕ್ಕ ಇವರಿಗೆ ದುಡ್ಡು ಕೆಲಸ ಮಾಡಿದ ಹಿಂದಿನ ಕಾಂಟ್ರಾಕ್ಟರ್ಗೆ ಕೊಡಕ ದುಡ್ಡಿಲ್ಲ, ಹೊಸ ಕೆಲಸ ತಗೊಳಕ ದುಡ್ಡಿಲ್ಲ. ಹೀಗಾಗಿ ಒಂದು ದಿವಾಳಿ ತನಕ ಬಂದಿರ್ತಕ್ಕಂಥ ಈ ಕಾಂಗ್ರೆಸ್ನವರು ಇಂಥದ್ದೆಲ್ಲವನ್ನು ಹುಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೆಂಗಂದ್ರ ಮೊನ್ನೆ ಶೆಟ್ಟಿಘಟ್ಟದಲ್ಲಿ ಒಬ್ಬ ಪೌರಾಯುಕ್ತ ಕಮಿಷನರ್ಗೆ ಕಾಂಗ್ರೆಸ್ಸಿನ ಒಬ್ಬ ಲೀಡರ್ ಅಲ್ಲಿ ಶಾಸಕ ಸ್ಥಾನಕ್ಕೆ ಕಾಂಟ್ಯಾಕ್ಟ್ ಮಾಡಿದಂತವ್ರು ಯಾವ ರೀತಿ ಮಾತಾಡ್ತಾನೆ ಅನ್ನೋದನ್ನ ಇವತ್ತು ನಾವು ಟಿವಿ ಒಳಗೆ ಎಲ್ಲರೂ ನೋಡಿದ್ವಿ. ಅವ್ರು ಹಂಗೆ ಕಾಂಗ್ರೆಸ್ ಅವರು ಬಂಡವಾಳ ಏನಂದ್ರ ಬಾಯಿ ಬಂದಾಗ ಮಾತಾಡೋದು ಅವ್ರು ಬಂಡವಾಳ ಹಿಂದೆಗಳ ಚಿಮಾರಿ ಹಾಕಿ ಅನ್ನೋದು ಜೈಲಿಗೆ ಹೋಗೋದು ಸಾಮಾನ್ಯ ಸರ್ವ ಸಾಮಾನ್ಯ. ಇವತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ನೆನಪು ಮಾಡಬೇಕಾಗತ್ತೆ. ಹಗರಣ ಮಾಡಲಾರದ 14 ಸೈಟ್ಗಳನ್ನ ಸಿದ್ದರಾಮಯ್ಯ ಇಂದು ಕೊಡಲಿಲ್ಲ. ಹಗರಣ ಮಾಡಿದೆಲ್ಲ ಕೊಟ್ಟಿದ್ದು. ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಮಾಡಿದಂತ ಹಗರಣ ಯಾರಿಗೆ ಬಳಸ್ಕೊಂಡ್ರು? ಪಾರ್ಲಿಮೆಂಟ್ ಚುನಾವಣೆಗೆ, ಅದು ಬಳ್ಳಾರಿ ಲೋಕಸಭಾ ಚುನಾವಣೆ ಬಳಸ್ಕೊಂಡ್ರು. ಅದಕ್ಕೆ ಒಬ್ಬ ಪಾಪ ಅಮಾಯಕ ಒಬ್ಬ ಅಧಿಕಾರಿ ಇವತ್ತು ಜೀವ ತೆತ್ತ. ಏಸು ಮಂದಿ ಇವರು ಸಲುವಾಗಿ ಜೀವ ತೆಲ್ಲ 1, 2, 3, 4 ಬರೇ ಹಗರಣಗಳ ಸನ್ಮಾನ ಇಟ್ಕೊಂಡು 3 ವರ್ಷ ಮುಗಿಸಿ ಇವತ್ತು ಪ್ರತಿಯೊಬ್ಬರಿಗೂ ಬೇಸರ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಇವತ್ತು ಎಲ್ಲರ ಹಳ್ಳಿಯಾಗ ಯಾವ ರೈತ ತಮ್ಮೂರಿಗೆ ಏನಾರ ಬೇಕಂದ್ರೆ ಇವ್ರು ಎದ್ದು ಪೊಲೀಸರಿಗೆ ಹಿಡ್ಕೊಳ್ಳೋದು, ಇಲ್ಲ ಪೊಲೀಸರಿಗೆ ಹೇಳೋದು. ಇದು ಇವತ್ತಿನ ಶಾಸಕರ ಇವತ್ತು ಕೆಲಸ ಆಗತ್ತೆ. ಯಾರು ಮಾತಾಡ್ಬಾರ್ದು, ಎಲ್ಲಿ ಕೇಳೋ ಹಾಕಿಲ್ಲ. ಈ ಸ್ವತಂತ್ರ ಭಾರತದೊಳಗೆ ನಮ್ಮ
ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇವತ್ತು ನಮ್ಮ ಹತ್ತಿಕ್ಕಂತ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಇವರಿಗೆ ಅಧಿಕಾರ ಶಾಶ್ವತನ ಇರುವುದು ಅಂತ ಹೇಳಿ ಈ ಯೋಜನೆಯ ಅನುಷ್ಠಾನ ಆಗ್ತಿತ್ತು. ಆದ್ರೆ ಇದು ಜವಾಬ್ದಾರಿಯಿಂದ ದುಡ್ಡನ್ನ ನಿರ್ವಹಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಪೂರ್ತಿ ವಿಫಲವಾಯಿತು. ಹೀಗೆ ರಾಜ್ಯಗಳ ವಿಫಲವಾದಾಗ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ತಿದ್ದುಪಡಿಯನ್ನು ತರಬೇಕು, ಇದಕ್ಕೆ ಶಕ್ತಿಯನ್ನು ತುಂಬಬೇಕು, ಇದು ಪಾರದರ್ಶಕವಾಗಿ ಇರಬೇಕು. ಯಾವುದೇ ದುಡ್ಡು ಗ್ರಾಮೀಣ ಭಾಗದ ವಿಕಸಿತ ಭಾರತದಲ್ಲಿ ವಿಕಸಿತ ಗ್ರಾಮಗಳು ಆಗಬೇಕು ಅಂತ ಹೇಳಿ ಅಲ್ಲಿ ಆ ಸೆಟ್ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಅನೇಕ ಬದಲಾವಣೆಗಳನ್ನ ಕೆಲವು ಬದಲಾವಣೆಗಳನ್ನ ತಂದು ಇವತ್ತು ವಿಕಸಿತ ಭಾರತ ರೋಜ್ಗಾರ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ಅಂತ ಹೇಳಿ ಇವತ್ತು ಇದೆ. ವಿಬಿಜಿ ರಾಮ್ಜಿ ಅಂದ್ರೆ ಬೇರೆ ಅಲ್ಲ, ಇವತ್ತು ವಿಲೇಜ್ ಬೇಸ್ಡ್ ಗ್ರೋತ್ ಇಂಗ್ಲಿಷ್ ಹೇಳೋದು. ವಿಬಿಜಿ ಅಂದ್ರೆ ವಿಲೇಜ್ ಬೇಸ್ಡ್ ಗ್ರೋತ್ ಮತ್ತು ರಾಮ್ಜಿ ಅಂದ್ರೆ ರಿಸೋರ್ಸಸ್ ಅಗ್ಯುಮೆಂಟೇಷನ್ ಮ್ಯಾನೇಜ್ಮೆಂಟ್ ಇವತ್ತು ಗವರ್ನೆನ್ಸ್ ಅಂತ ಹೇಳಿ ಇವತ್ತು ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅವರಿಗೆ ಈಗ ನಮ್ಮ ಹೇಳಿದ್ರು ಯಾಕೆ ಇವರು ಇಷ್ಟೆಲ್ಲ ಇವತ್ತು ಬೀದಿಗೆ ರಂಪ ಮಾಡಕತ್ತೆ ಅಂದ್ರೆ ಇವತ್ತು ತಾವು ದುಡ್ಡು ಹಾಕ್ಬೇಕಾಗ ಆ ದುಡ್ಡು ಹಾಕುವುದರಲ್ಲಿ ಇವ್ರಿಗೆ ಮಾತ್ರ ರೋಗ. ಇವತ್ತು ಯಾಕಂದ್ರೆ ಜವಾಬ್ದಾರಿ ಇಲ್ಲಂತ ಯೋಜನೆಯನ್ನ ಇವತ್ತು ಎಲ್ಲಿಯೋ ಅಸೆಂಬ್ಲಿ ನಾನು ಇಷ್ಟ ಕೇಳ್ತೇನೆ, ವರ್ಷ ಇಷ್ಟು ಜನ ನಾವು ಕೆಲಸ ಮಾಡಿದ್ರು ಎಲ್ಲಾದ್ರೂ ಏನಾದ್ರೂ ಹೇಳ್ಕೊಳ್ಳೋ ಒಂದು ಆಸ್ತಿ ಆಗತ್ತ? ಎಲ್ಲಾರು ಆಗೈತೆ? ಯಾವ ಗ್ರಾಮ ಪಂಚಾಯತ್ ಆಗತ್ತ? ರೋಜ್ಗಾರ್ ಯೋಜನೆಯಲ್ಲಿ ಏನಾರು ಮಾಡತ್ತ? ಅದರಲ್ಲಿ ನಾವು ಎತ್ತೀವಿ, ಮತ ಅದ್ರ ಮಕ್ಕಳು ಇಡ್ತೀವಿ, ಮತ ನೀರಿಗೆ ಯಾವ್ದು ಅದ ಮಾಡಿ ಬರ್ತಾ ಮತ್ತೆ ಒಂದ್ ಸಾವಿರ ತೆಗೆದು ಹಾಜರಿ ಹಾಕೋದು, ದುಡ್ಡು ತಗೊಳ್ಳೋದು. ಆದ್ರೆ ದುಡ್ಡು ಬರೋ ತನಕ ಕಾಯ್ಕೊಂತ ಕುಂದ್ರೋದು. ಆದ್ರೆ ಈ ಬದಲಾವಣೆಯಲ್ಲಿ ಇವತ್ತು ದುಡ್ಡು ನಿಮ್ಮ 15 ದಿನದೊಳಗೆ ಯಾವುದೇ ಪರಿಸ್ಥಿತಿಯಲ್ಲಿ ದುಡಿದಂತ ಇವತ್ತು ಅಲ್ಲಿ ಕೆಲಸ ಮಾಡಿದಂತವ್ರಿಗೆ ದುಡ್ಡು ಮರುಪಾವತಿ ಆಗಲೇಬೇಕು ಅಂತ ಕಟ್ಟುನಿಟ್ಟಿನ ಕಾನೂನನ್ನು ನಿರ್ಮಾಣ ಮಾಡಿದ್ರು, ನಿಯಮವನ್ನ ಮಾಡಿದ್ರು. ಇವತ್ತು 100 ದಿನದಿಂದ 125 ದಿನ ಮಾಡಿದ್ರು. 349 ರೂಪಾಯಿ ಇವತ್ತು ದಿನಕ್ಕೆ ಇದ್ದಿದ್ರೆ ಇವತ್ತು 370 ರೂಪಾಯಿ ಮಾಡಿದ್ರು. ಅರೆ ದಿವಸನೂ ಹೆಚ್ಚಾಯ್ತು ಮತ್ತು ಕೂಲಿನೂ ಹೆಚ್ಚಾಯ್ತು. ಇವತ್ತು ಇಷ್ಟೆಲ್ಲ ಹೆಚ್ಚಾದರೂ ಕೂಡ ಇವ್ರಿಗೆ ಖರ್ಚನ್ನು ಗೊತ್ತಿಲ್ಲ. ನನಗೆ 364 ದಿನದೊಳಗೆ 125 ದಿನಗಳು ಉಳಿದ ದಿನದೊಳಗಲ್ಲ 60 ದಿನನು ಇವತ್ತು ಕೃಷಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಬಿತ್ತುವ ಮುನ್ನ ಒಕ್ಕಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವಶ್ಯಕತೆಗೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ಕೃಷಿಗಾಗಿಯೂ ಕೂಡ ಕೆಲವು ದಿನಗಳನ್ನು ಬಿಟ್ರ ಇವತ್ತು ಅನುಕೂಲತೆಯನ್ನು ಮಾಡಿ ಸ್ಪಷ್ಟ ನಿಯಮಗಳನ್ನು ಮಾಡಿದ್ರೆ ಯಾಕೆ ಈ ಕಾಂಗ್ರೆಸ್ನವರಿಗೆ ಈ ತರದ ಅಪಪ್ರಚಾರ ಮಾಡಬೇಕನ್ನ ಮಾನಸಿಕ ಸ್ಥಿತಿ ಬಂತು ನನಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಗ್ರಾಮೀಣ ಭಾಗದ ನಮ್ಮ ರೈತರಿಗೆ ಹೇಳಬೇಕಾಗುತ್ತೆ, ದಿನಗೂಲಿ ಹೆಚ್ಚಾಗುತ್ತೆ. ಪಕ್ಷದ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಾಗೂ ಜಿಲ್ಲಾ ಸಂಚಾಲಕ ಕೆ ಮಹೇಶ್ ಮಾತನಾಡಿ, ಮನರೇಗಾ ಪರ ಕಾಂಗ್ರೆಸ್ ಅಭಿಯಾನ ವಿಚಾರದಲ್ಲಿ ಜನರಿಗೆ ತಪ್ಪು ಸಂದೇಶ ಕೊಡಲು ಹೊರಟಿದೆ. ಇತ್ತೀಚೆಗೆ ಎನ್ಡಿಎ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆ ತಂದಿದ್ದಾರೆ. ಇದು ಸಕಾರಾತ್ಮಕ ಚಿಂತನೆ ಇರುವ ಕಾಯ್ದೆ. ಮನರೇಗಾ ಯೋಜನೆಯಲ್ಲಿ ಅನೇಕ ಅಂಶವನ್ನ ಸುಧಾರಿಸಿ ವಿಬಿಜಿ ರಾಮ್ಜಿ ಕಾಯ್ದೆ ತರಲಾಗಿದೆ. ಮನರೇಗಾ ಯೋಜನೆಯಲ್ಲಿ ದುರ್ಬಳಕೆ, ಭ್ರಷ್ಟಾಚಾರ ಇತ್ತು. ಮೂಲಸೌಕರ್ಯ ವೃದ್ಧಿಗೆ ಅದು ಸಹಕಾರಿ ಆಗಿರಲಿಲ್ಲ. ಅದಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಇದರ ವಿರುದ್ಧ ಕಾಂಗ್ರೆಸ್ ಈಗಾಗಲೇ ಅಪಪ್ರಚಾರ ಶುರು ಮಾಡಿದೆ. ಕೇಂದ್ರದ ಯೋಜನೆಗಳಲ್ಲಿ ಕಾಂಗ್ರೆಸ್ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಕಾಂಗ್ರೆಸ್ಗೆ ಎನ್ಡಿಎ ಸರ್ಕಾರ ಇರೋದೇ ಸಹಿಸಲು ಆಗ್ತಾ ಇಲ್ಲ. ಈಗ ವಿಬಿಜಿ ರಾಮ್ಜಿ ವಿರುದ್ಧ ಅಪಪ್ರಚಾರ ಶುರು ಮಾಡಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಮಾರುತಿ ಹೊಸ್ಮನಿ, ಪ್ರಧಾನ ಕಾರ್ಯದರ್ಶಿಗಳು ಆದ ಅಯ್ಯನಗೌಡ ಕೆಂಚಮ್ಮನವರ, ಅಮರೇಶ್ ಹುಬ್ಬಳ್ಳಿ, ಪ್ರಮುಖರು ಆದ ಬಸ್ಲಿಂಗಪ್ಪ ಜೊತೆ ಅರವಿಂದ ಗೌಡ ಪಾಟೀಲ್, ಶರಣಪ್ಪ ಇಳಿಗೇರ, ರತನ್ ದೇಸಾಯಿ, ಶಕುಂತಲಾ ದೇವಿ ಮಾಲಿ ಪಾಟೀಲ್, ಸಂತೋಷ್ ಶಿಮಾರ್ ಜೋಶಿ, ಸುರೇಶ್ ಗೌಡ, ಶಿವನಗೌಡ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.